ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು LLB ಮಾಡಬೇಕು ಅಂದುಕೊಂಡಿರೋ ಸ್ಟೂಡೆಂಟ್ಸ್ಗಳಿಗೆ ಯೂಸ್ ಆಗೋ ವಿಷಯವನ್ನು ತಿಳಿಸಬೇಕು ಅಂದುಕೊಂಡಿದ್ದೇನೆ. LLB ಮಾಡಬೇಕು ಎಂದು ತೀರ್ಮಾನಿಸಿದಾಗ ಮೊದಲು ನಿರ್ಧಾರ ಮಾಡಿಕೊಳ್ಳಿ LLBಯನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಮಾಡಬೇಕು ಅಂತ. ಯಾಕಂದರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಮಾಡೋದರಿಂದ ತುಂಬ ಬೆನಿಫಿಟ್ಸ್ ಇವೆ. ಫಸ್ಟ್ ಒನ್, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಪ್ರಾಕ್ಟೀಸ್ ಮಾಡಬಹುದು. ಜೊತೆಗೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಕೇಸ್ ಹ್ಯಾಂಡಲ್ ಮಾಡಬಹುದು. ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಅಂದರೆ ಕನ್ನಡ ಆಗಿರಬಹುದು. ಯಾವುದೇ ಲ್ಯಾಂಗ್ವೇಜ್ನಲ್ಲಿ ಮಾಡಿದರೂ ಕೂಡ ಅಲ್ಲಿಯ ಸ್ಥಳೀಯ ಕೋರ್ಟ್ಗೆ ಅಥವಾ ಅಲ್ಲಿಯ ಸ್ಟೇಟ್ ಕೋರ್ಟ್ಗೆ ಸೀಮಿತವಾಗಿರುತ್ತದೆ. ಒಂದೊಂದು ಸ್ಟೇಟ್ನಲ್ಲಿ ಕೂಡ ಒಂದೊಂದು ಲ್ಯಾಂಗ್ವೇಜ್ ಇರುತ್ತೆ. ಬಟ್ ಇಂಗ್ಲೀಷ್ನಲ್ಲಿ ನೀವು LLBಯನ್ನು ಮಾಡಿಕೊಂಡರೆ ಎಲ್ಲಿ ಬೇಕಾದರೂ ಪ್ರಾಕ್ಟೀಸ್ ಮಾಡಬಹುದು. ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ನಿಮಗೆ ಯಾವುದೇ ವಿಷಯದ ಬಗ್ಗೆ ಪರ್ಫೆಕ್ಟ್ ಆಗಿ ನಾಲೆಜ್ ಇದ್ದಾಗ ಆಟೋಮೆಟಿಕ್ ಆಗಿ ಕಾನ್ಫಿಡೆನ್ಸ್ ಅನ್ನೋದು ಬಂದೇ ಬರುತ್ತದೆ. ಯಾವುದೇ ವಿಷಯದ ಬಗ್ಗೆ ಗೊಂದಲಗಳು ಇಲ್ಲದಿದ್ದಾಗ, ಅದರ ಬಗ್ಗೆ ತಿಳುವಳಿಕೆ ಇದ್ದಾಗ ಸರಾಗವಾಗಿ ವಿಷಯವನ್ನು ಮಂಡಿಸಲಾಗುತ್ತದೆ. ಲೋಕಲ್ ಲ್ಯಾಂಗ್ವೇಜ್ ಬೇಕೇ ಬೇಕು. ಕ್ಲೈಂಟ್ ಹತ್ತಿರ ಮಾತನಾಡಲಿಕ್ಕೆ ಆಗಿರಬಹುದು ಅಥವಾ ವಿಷಯವನ್ನು ಬೇರೆಯವರಿಗೆ ಅರ್ಥ ಮಾಡಿಸಲಿಕ್ಕೆ ನಮ್ಮ ಲ್ಯಾಂಗ್ವೇಜ್ ಇದ್ದೇ ಇರುತ್ತದೆ. ಹುಟ್ಟಿದಾಗಿನಿಂದ ನಾವು ಯಾವ ವಿಷಯ ಮಾತನಾಡುತ್ತೇವೋ ಆ ವಿಷಯದಲ್ಲಿ ಪರ್ಫೆಕ್ಟ್ ಆಗಿ ಇರುತ್ತೇವೆ. ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅದರದೇ ಆದ ಲ್ಯಾಂಗ್ವೇಜ್ಗಳು ಇರುತ್ತದೆ. ಅದೇ ಲ್ಯಾಂಗ್ವೇಜ್ನಲ್ಲಿ ವಿಷಯವನ್ನು ಮಂಡಿಸಬೇಕು. ಅದಕ್ಕೆ ಇಂಗ್ಲೀಷ್ ಮೀಡಿಯಂನಲ್ಲಿ LLB ಮಾಡುವುದು ತುಂಬ ಉತ್ತಮ ಅಂತ ಹೇಳಬಹುದು. ಕನ್ನಡದಲ್ಲಿ ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ನಲ್ಲಿ ಮಾಡಬಾರದು ಅಂತೇನಿಲ್ಲ. ಆದರೆ ಇಂಗ್ಲೀಷ್ನಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಅಂದರೆ ವೃತ್ತಿ ಜೀವನಕ್ಕೆ ಯಾವ ಲ್ಯಾಂಗ್ವೇಜ್ ಅವಶ್ಯಕತೆ ಇರುತ್ತದೆಯೋ ಅದರಲ್ಲೇ ಮಾಡುವುದರಿಂದ ತುಂಬ ಜಾಸ್ತಿ ಬೆನಿಫಿಟ್ಸ್ಗಳು ಸಿಗುತ್ತದೆ. ನಮ್ಮ ಭಾರತ ರನ್ ಆಗ್ತಾ ಇರೋದು ಕಾನ್ಸ್ಟಿಟ್ಯೂಷನ್ ಮೇಲೆ, ಅಂದರೆ ಸಂವಿಧಾನದಿಂದ. ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 348 ಇದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆ್ಯಕ್ಟ್ಸ್ ಮತ್ತು ಬಿಲ್ಸ್ ಆಗಿರಬಹುದು. ಹೀಗೆ ಮುಂತಾದವುಗಳನ್ನು ಯಾವ ಭಾಷೆಯಲ್ಲಿ ಬಳಸಬೇಕು ಎಂಬುದನ್ನು ಹೇಳಲಾಗಿರುತ್ತದೆ. ಪಾರ್ಲಿಮೆಂಟ್ ಅಥವಾ ರಾಜ್ಯ ಶಾಸಕಾಂಗದಿಂದ ಅಂಗೀಕಾರವಾದ ಎಲ್ಲ ಕಾಯ್ದೆಗಳು ಆಗಿರಬಹುದು, ಅಧಿಕೃತ ಪಟ್ಟಿಗಳು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಪ್ರಕ್ರಿಯೆಗಳು, ಅಮೆಂಡ್ಮೆಂಟ್ಗಳು ಅಂದರೆ ತಿದ್ದುಪಡಿಗಳು, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಮತ್ತು ಬೈಲಾಗಳು ಎಲ್ಲವೂ ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ಇರಬೇಕು ಎಂದು ಆರ್ಟಿಕಲ್ 348 ಹೇಳುತ್ತದೆ. ಜೊತೆಗೆ ಲಾ ಬುಕ್ಗಳು ಕೂಡ ಇಂಗ್ಲೀಷ್ನಲ್ಲಿಯೇ ಸಿಗುತ್ತವೆ. ಜಡ್ಜ್ಮೆಂಟ್ಗಳು ಇಂಗ್ಲೀಷ್ನಲ್ಲಿಯೇ ಇರುತ್ತವೆ. ಆ ರಾಜ್ಯಕ್ಕೆ ಸಂಬಂಧಿಸಿದ ಹೈಕೋರ್ಟ್ಗಳಲ್ಲಿ ಯಾವುದೇ ಅಧಿಕೃತ ಉದ್ದೇಶಗಳಿಗಾಗಿ ಒಪ್ಪಿಗೆ ಪಡೆದುಕೊಂಡು ಹಿಂದಿ ಅಥವಾ ಬೇರೆ ಭಾಷೆ ಬಳಸಬಹುದು. ಇದು ಸುಪ್ರೀಂ ಕೋರ್ಟ್ನ ಯಾವುದೇ ಡಿಕ್ರಿ ಆಗಿರಬಹುದು ಅಥವಾ ಜಡ್ಜ್ಮೆಂಟ್ ಅಥವಾ ಆರ್ಡರ್ಗಳಿಗೆ ಅಪ್ಲೈ ಆಗುವುದಿಲ್ಲ. ಅವು ಇಂಗ್ಲೀಷ್ನಲ್ಲಿಯೇ ಇರುತ್ತವೆ. ಆದ್ದರಿಂದ LLB ಮಾಡಬೇಕು ಎಂದುಕೊಂಡರೆ ಲ್ಯಾಂಗ್ವೇಜ್ ಬಗ್ಗೆ ನಿರ್ಧಾರ ಮಾಡುವಾಗ ಇವುಗಳನ್ನು ಗಮನಿಸಿ ನಿರ್ಧಾರಕ್ಕೆ ಬನ್ನಿ. ಧನ್ಯವಾದಗಳು.